ದಾವಣಗೆರೆ ನಗರದಲ್ಲಿ ವೀರಶೈವ ಪೀಠಾಚಾರ್ಯರ ಮತ್ತು ಶಿವಾಚಾರ್ಯರ ಶೃಂಗ ಸಮ್ಮೇಳನ 2 ದಿನಗಳವರೆಗೆ ಅತ್ಯಂತ ವೈಭವಪೂರ್ಣವಾಗಿ ಐತಿಹಾಸಿಕವಾಗಿ ನಡೆದಿರುವಂತಹದ್ದು ತಮಗೆಲ್ಲ ಗೊತ್ತಿರುವಂಥ ಸಂಗತಿ. ಈ 2 ದಿನಗಳ ಶೃಂಗ ಸಮ್ಮೇಳನದ ಮೂಲಕ ಸಮಾಜಕ್ಕೆ, ಸರ್ಕಾರಕ್ಕೆ ಹೇಳಬೇಕಾಗಿರುವಂತಹದ್ದಿಷ್ಟೇ. ರಾಜ್ಯ ಸರ್ಕಾರದಲ್ಲಿ ಏನು ಮೀಸಲಾತಿ ಹಂಚಿಕೆ ಇದೆ, ಅದರಲ್ಲಿ ಹಿಂದೂ ಮೂಲದ ಉಪಜಾತಿಯವರಿಗೆ, ವೀರಶೈವ ಮೂಲದ ಉಪಜಾತಿಯವರಿಗೆ ಒಂದು ತಾರತಮ್ಯವನ್ನು ಮಾಡಿರೋ ಕಾರಣಕ್ಕಾಗಿ ಇವತ್ತು ವೀರಶೈವ ಮೂಲದ ಅನೇಕ ಉಪಜಾತಿಗಳು ಹಿಂದೂ ಮೂಲಕ್ಕೆ ಹೋಗುವಂತಹ ಒಂದು ವಿಚಿತ್ರವಾದ ಬೆಳವಣಿಗೆ ಉಂಟಾಗ್ತಾ ಇದೆ. ಅದನ್ನು ತಡೆಗಟ್ಟಬೇಕು ಅಂದ್ರೆ ಈ ಮೀಸಲಾತಿಯ ತಾರತಮ್ಯವನ್ನು ರಾಜ್ಯ ಸರ್ಕಾರ ಮೊದಲು ಹೋಗಲಾಡಿಸಬೇಕು. ಎರಡನೇದಾಗಿ ಕೇಂದ್ರ ಸರ್ಕಾರ ಇವತ್ತೇನು ಜಾತಿ ಗಣತಿಯನ್ನು ಮಾಡಲಿಕ್ಕೆ ಮುಂದಾಗಿದೆ, ಅದರಲ್ಲಿ ಫಾರ್ಮ್ದಲ್ಲಿ 3 ಕಾಲಮ್ಗಳನ್ನು ಅಳವಡಿಸಬೇಕು. ಒಂದು ಧರ್ಮದ ಕಾಲಮು, ಮತ್ತೊಂದು ಸಂಪ್ರದಾಯದ ಕಾಲಮು, ಆಮೇಲೆ 3ನೇದು ವೃತ್ತಿ ಆಧಾರಿತವಾಗಿರುವಂತಹ ಉಪಜಾತಿ ಅಥವಾ ಜಾತಿಯ ಕಾಲಂ. ಅವಾಗ ಮಾತ್ರ ಅವರವರ ಧರ್ಮ, ಆಚರಣೆ, ಪರಂಪರೆ, ಜಾತಿಯನ್ನ ಸಂಪೂರ್ಣವಾಗಿ ನಮೂದಿಸಲಿಕ್ಕೆ ಎಲ್ಲರಿಗೂ ಅವಕಾಶ ದೊರೆಯುತ್ತದೆ ಅನ್ನುವಂಥ ಒಂದು ನಿರ್ಣಯ ಆದರೆ ಈ ದಿಶೆಯಲ್ಲಿ ವೀರಶೈವರು ಎಲ್ಲರೂ ಕೂಡ ತಮ್ಮ ಯಾವುದೇ ಮೀಸಲಾತಿಯನ್ನು ಪಡೆದುಕೊಳ್ಳೋದಕ್ಕೆ ಅವರವರ ಉಪಜಾತಿಯನ್ನು ನಮೂದಿಸಿದರೂ ಕೂಡ ವೀರಶೈವ ಲಿಂಗಾಯತ ಅನ್ನುವಂತಹದ್ದನ್ನು ಮಾತ್ರ ಕಡ್ಡಾಯವಾಗಿ ಎಲ್ಲರೂ ನಮೂದಿಸಬೇಕು ಅನ್ನುವಂತಹ ಧರ್ಮದ ಕಾಲಂನಲ್ಲಿ ನಮೂದಿಸಬೇಕು ಅನ್ನೋದನ್ನು ಕಡ್ಡಾಯವಾಗಿ ಎಲ್ಲರಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಧರ್ಮದ ಕಾಲಂನಲ್ಲಿ ಇವತ್ತು ಇದೇ ಒಂದು ಪವಿತ್ರ ಸಂದರ್ಭದಲ್ಲಿ ಲಿಂಗೈಕ್ಯ ಜಗದ್ಗುರು ವಾಗೀಶ ಪಂಡಿತಾರಾಧ್ಯ ಭಗವತ್ಪಾದರ ಹೆಸರಿನಿಂದ ನಿರ್ಮಾಣಗೊಂಡಿರುವಂತಹ ಒಂದು ವೃತ್ತವನ್ನು ಕೂಡ ಪಂಚಪೀಠದ ಎಲ್ಲ ಜಗದ್ಗುರುಗಳ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಳ್ತಾ ಇರೋದು ಇದು ಒಂದು ಐತಿಹಾಸಿಕವಾಗಿರುವಂತಹ ಘಟನೆ. ಜಗದ್ಗುರು ವಾಗೀಶ ಪಂಡಿತಾರಾಧ್ಯರು ಕ್ಷೇತ್ರೋದ್ಧಾರ, ಸಮಾಜೋದ್ಧಾರ ಮತ್ತು ಧರ್ಮೋದ್ಧಾರವನ್ನು ಮಾಡಿರುವಂತಹ ಒಬ್ಬ ಅಪರೂಪದ ಜಗದ್ಗುರುಗಳವರಾಗಿದ್ದರು. ಅವರನ್ನ ಪೀಠ ಪರಂಪರೆಯಲ್ಲಿ ಎಂದೂ ಕೂಡ ಮರೆಯಲಿಕ್ಕೆ ಆಗೋದಿಲ್ಲ. ಅಂತಹ ಜಗದ್ಗುರುಗಳ ಒಂದು ವೃತ್ತ ಇವತ್ತು ದಾವಣಗೆರೆಯಲ್ಲಿ ರಾರಾಜಿಸ್ತಾ ಇರುವಂತಹದ್ದು ನಿಜಕ್ಕೂ ಅವರ ತ್ಯಾಗಕ್ಕೆ, ಅವರ ವಿದ್ವತ್ತಿಗೆ ಸಮಾಜ ಮತ್ತು ದಾವಣಗೆರೆ ಹರಿಹರ ಮಹಾನಗರ ಪಾಲಿಕೆ ಅರ್ಪಣೆ ಮಾಡಿರುವಂತಹ ಒಂದು ಅಭಿನಂದನೆ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಇವತ್ತು ನಾವು ಅದನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ. ಅವರಿಗೆ ವಿಶೇಷವಾಗಿರುವಂತಹ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇವೆ. ಅದೆಲ್ಲ ಏನಿಲ್ಲ, ಪ್ರತ್ಯೇಕ ಲಿಂಗಾಯತ ಧರ್ಮ ಅಲ್ಲ, ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮವನ್ನು ಕೇಳ್ತಾ ಇಲ್ಲ. ಅದಕ್ಕೆ ಬದಲಾಗಿ ವೀರಶೈವ ಲಿಂಗಾಯತರು ಎಲ್ರಿಗೂ ಕೂಡ ಮೀಸಲಾತಿಯ ಸೌಲಭ್ಯವನ್ನು ಸಮಾನವಾಗಿ ಹಂಚೋದಕ್ಕಾಗಿ ಕೇಂದ್ರದ OBC ಪಟ್ಟಿಯಲ್ಲಿ ವೀರಶೈವ ಎಲ್ಲ ಒಳಪಂಗಡದವ್ರನ್ನ ಸೇರಿಸಬೇಕು ಅನ್ನುವಂಥದ್ದು ಅಖಿಲ ಭಾರತ ವೀರಶೈವ ಮಹಾಸಭೆಯ ಮತ್ತು ಎಲ್ಲ ಸಮಾಜದ ಒಕ್ಕೊರಲಿನ ಕರೆಯಾಗಿದೆ.